ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡ್ಯೂಡ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಸ್ಟೋರಿ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಗೆ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ, ತೆಲುಗಿನಲ್ಲಿ ಡಬ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡೋದಾದರೆ 35 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಕಲೆಕ್ಷನ್ ನೋಡಿದ್ರೆ 138 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ರನ್ನಿಂಗ್ ಟೈಮ್ ಬಂದು 138 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಬಿಡುಗಡೆ ಆಗಿದ್ದ ದಿನಾಂಕ ಅಕ್ಟೋಬರ್ 17, 2025 ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಆಡಿಯನ್ಸ್ಗಳು ಕೂಡ ಸಿಕ್ಕಾಪಡೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ತುಂಬ ಲವ್ ಸ್ಟೋರಿ ಸಿನಿಮಾ ಆಗಿರೋ ಕಾರಣದಿಂದ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಈ ಮೂವಿಯನ್ನು. ಹಾಗೆಯೇ ಈ ಮೂವಿಗೆ ಪ್ರೊಡಕ್ಷನ್ ಕಂಪನಿ ಮೈತ್ರಿ ಮೂವೀಸ್ ಮೇಕರ್ಸ್. ಹಾಗೆಯೇ ಈ ಮೂವಿಗೆ ಡೈರೆಕ್ಟರ್ ಬೈ ಕಾರ್ತಿಕ್ ವಾನ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಪ್ರದೀಪ್ ರಂಗನಾಥ್ ಹಾಗೂ ಮಮಿತಾ ಬಿಜು, ನೇಹಾ ಶೆಟ್ಟಿ, ಶರತ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ. ಹಾಗೆಯೇ ಇದೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಲವ್ ಸ್ಟೋರಿ ಸಿನಿಮಾವಾಗಿದೆ. ಹಾಗೆಯೇ ಲವ್ ಮಾಡಿ ಯಾವ ರೀತಿ ಒಂದು ಮೋಸವನ್ನು ಹೋಗ್ತಾರೆ ಅನ್ನೋದನ್ನೇ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದ್ರೆ, ಪ್ರದೀಪ್ ಅನ್ನೋ ವ್ಯಕ್ತಿ ಇರ್ತಾರೆ. ಪ್ರದೀಪ್ಗೆ ಅವರ ತಂದೆ ತಾಯಿ ಇರ್ತಾರೆ. ಪ್ರದೀಪ್ ಏನು ಮಾಡ್ತಾರೆ ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜೀವನವನ್ನು ಕಳೀತಾ ಇರ್ತಾರೆ. ಪ್ರದೀಪ್ ಏನು ಮಾಡ್ತಾರೆ ಅಂದರೆ ಅವರ ತಂದೆಗೆ ಮೈಗೆ ಹುಷಾರಿರೋದಿಲ್ಲ, ಹಾಗೆಯೇ ಜ್ವರಗೆ ಬಂದುಬಿಟ್ಟಿರುತ್ತೆ. ಅವರನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಅವರಿಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆಗಳಿರ್ತವೆ, ಆದರೂ ಕೂಡ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಹಾಗೆಯೇ ವಾಸಿ ಮಾಡ್ಕೊಂಡು ಬಂದಮೇಲೆ ಪ್ರದೀಪ್ ತನ್ನ ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾರೆ, ಆ ಹುಡುಗಿನೂ ಕೂಡ ಪ್ರೀತಿಸ್ತಾ ಇರ್ತಾರೆ. ಇಬ್ಬರು ಕೂಡ ಮದುವೆ ಆಗಬೇಕು ಅಂತ ಡಿಸೈಡನ್ನು ಮಾಡ್ಕೋತಾರೆ, ಮದುವೆ ಕೂಡ ಮಾಡ್ಕೋತಾರೆ. ಆದರೆ ಅವ್ರ ತಂದೆ ತಾಯಿಗೆ ಗೊತ್ತಿರೋದಿಲ್ಲ ಇಬ್ಬರಿಗೂ ಕೂಡ. ಬಟ್ ಮದುವೆ ಆಗಿರುತ್ತೆ. ಆದರೆ ಅವರ ಮ್ಯಾರೇಜ್ ಆಗಿರೋದು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಅವ್ರ ಫ್ರೆಂಡ್ಸ್ಗಳು ಬಿಟ್ಟರೆ. ಮತ್ತು ಅವರು ಒಂದು ಸ್ವಲ್ಪ ದಿನಗಳ ಕಾಲೇಜೆಲ್ಲ ಮುಗಿದ ಮೇಲೆ ಮತ್ತೆ ಅವರ ತಂದೆ ತಾಯಿಗೆ ಗೊತ್ತಾಗೋಗುತ್ತೆ. ಅದರಿಂದ ಆ ತಾಳಿಯನ್ನು ಕೆಲಿಸಿ ಬೇರೆಯವ್ರ ಜೊತೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಪ್ರದೀಪ್ ಕೂಡ ಒಪ್ಪೋದಿಲ್ಲ. ಅದರಿಂದ ತುಂಬ ಜಗಳವನ್ನು ಮಾಡ್ತಾರೆ. ಅದರಿಂದ ಹುಡುಗಿ ತಂದೆ ತಾಯಿ ಏನು ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಬಿಟ್ಟು ಪ್ರದೀಪನ್ನು ಅರೆಸ್ಟನ್ನು ಮಾಡಿಸ್ಬಿಡ್ತಾರೆ. ಅದರಿಂದ ಅರೆಸ್ಟ್ ಆದಷ್ಟೇ ಹುಡುಗಿಗೆ ಮದುವೆ ಕೂಡ ಮಾಡಿಬಿಡ್ತಾರೆ ಅವರು ಹೊರಗಡೆ ಬರೋ ಗಂಟ. ಹಾಗೆಯೇ ಬೇಲ್ ತಗೊಂಡು ಹೊರಗಡೆ ಬರೋ ಗಂಟೆ ಮದುವೆ ಆಗೋಗಿರುತ್ತೆ. ಅದರಿಂದ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ತುಂಬ ಡ್ರಿಂಕ್ಸನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಹಾಗೆಯೇ ಅವ್ರ ಫ್ರೆಂಡ್ಸ್ಗಳು ಕೂಡ ತುಂಬ ಹೇಳ್ತಾರೆ, ಆದರೂ ಕೂಡ ಕೇಳೋದಿಲ್ಲ. ಹಾಗೆಯೇ ಫ್ರೆಂಡ್ಸ್ಗಳು ತುಂಬ ಅದನ್ನೆಲ್ಲ ಬಿಡಿಸಿ ಹಾಗೆಯೇ ಒಂದು ಒಳ್ಳೆ ಜಾಬನ್ನು ಸೇರಿಸಿ ಜೀವನಕ್ಕೆ ರೂಪಿಸ್ಕೋತಾರೆ. ಹಾಗೆಯೇ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.